ಜೈ ಭೀಮ್ ಸ್ನೇಹಿತರೆ, ಮನುಷ್ಯನ ಜೀವನ ಹೇಗಿರಬೇಕಂದರೆ ನಾವು ಬಳಕೆ ಮಾಡುವಂಥ ಹಾಲಿನಲ್ಲಿ ನೋಡಿ ಎಷ್ಟು ಪವಿತ್ರತೆ ಇದೆ. ಹಾಲು ಮೊಸರು ಮಾಡಿಕೊಂಡು ಉಣ್ಣಬಹುದು, ತುಪ್ಪ ಮಾಡಿಕೊಂಡು ಉಣ್ಣಬಹುದು, ಮಜ್ಜಿಗೆ ಮಾಡಿಕೊಂಡು ಉಣ್ಣಬಹುದು, ಬೆಣ್ಣೆ ಮಾಡಿಕೊಂಡು ಉಣ್ಣಬಹುದು, ಚಾಯ್ ಮಾಡಿಕೊಂಡು ಕುಡಿಯಬಹುದು, ಕಾಫಿ ಮಾಡಿಕೊಂಡು ಕುಡಿಬೋದು, ಬೂಸ್ಟ್ ಮಾಡಿ ಕುಡಿಬೋದು. ನೋಡಿ, ಹಾಲಿನಲ್ಲಿ ಎಷ್ಟು ಆಕಾರವನ್ನು ಹಾಲು ಬದಲಾವಣೆ ಆದರೂ ಸಹ ಅದರಲ್ಲಿರುವ ಶಕ್ತಿ ಸಾಮರ್ಥ್ಯ ಎಂದಿಗೂ ಕಡಿಮೆ ಆಗೋದಿಲ್ಲ. ಹಾಗೆ ಮನುಷ್ಯನ ವ್ಯಕ್ತಿತ್ವ ಸಹ ಹಾಗೆ ಇರಬೇಕು, ಹಾಲಿನಾಗಿರಬೇಕು. ಮತ್ತು ಎಷ್ಟು ನೀನು ಬದಲಾವಣೆ ಆದರೂ ಸಹ ನಿನ್ನ ವ್ಯಕ್ತಿತ್ವ, ನಿನ್ನ ಗುಣಗಳು, ನಿನ್ನ ಒಂದು ನಯ ವಿನಯತೆ ನಡತೆ ಯಾವತ್ತಿಗೂ ಹಾಲಿನ ಶಕ್ತಿ ಸಾಮರ್ಥ್ಯ ರೀತಿಯಲ್ಲಿ ನಮ್ಮ ಜೀವಮಾನವೆಲ್ಲ ನಾವು ಸುಗಮವಾಗಿ ಸಾಗಬೇಕಾಗಿದೆ. ಸ್ನೇಹಿತರೆ, ಮನುಷ್ಯ ಬದುಕಬೇಕು, ಆದರೆ ಇನ್ನೊಬ್ಬರ ಬದುಕು ಮೇಲೆ ಕಲ್ಲಾಕಿ ಬದುಕೋದಲ್ಲ. ಮನುಷ್ಯ ಬದುಕಬೇಕು, ಇನ್ನೊಬ್ಬರ ಬದುಕನ್ನು ಕಟ್ಟಿಕೊಡುವ ರೀತಿಯಲ್ಲಿ ಬದುಕಬೇಕು ವಿನಃ ನಮ್ಮ ಬದುಕಿಗಾಗಿ ಇನ್ನೊಬ್ಬರ ಮನಸ್ಸು ನೋಯಿಸಿ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತಂದು ನಮ್ಮ ಬದುಕೋದು ಬದುಕಲ್ಲ. ಸ್ನೇಹಿತರೆ, ಈ ಪ್ರಕೃತಿಯಲ್ಲಿ ನೋಡಿ ಹೇಗಿದೆ, ನಾವು ಏನೂ ಸಹ ಪ್ರಕೃತಿಗೆ ಕೊಡುವುದಿಲ್ಲ. ಮನೆಗೆ ಬೇಕಿದ್ದರೆ ಕರೆಂಟ್ ಬಿಲ್ಲಿಗೆ ದುಡ್ಡು ಕಟ್ತೀವಿ, ಗಾಳಿಗೆ ದುಡ್ಡು ಕಟ್ತೀವ, ರಾತ್ರಿ ಆಗುತ್ತೆ ಹಗಲಾಗುತ್ತೆ, ಈ ಪ್ರಕೃತಿಗೆ ದುಡ್ಡು ಕಟ್ತೀವ ಇಲ್ವಲ್ಲ. ಮನುಷ್ಯನ ಜೀವನಕ್ಕಾಗಿ ಹಲವಾರು ದೇವರು ನಮಗೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹಲವಾರು ವಸ್ತುಗಳಿಗೆ ನಾವು ಯಾವುದೇ ಕಾರಣಕ್ಕೆ ದುಡ್ಡು ಕಟ್ಟುವುದಿಲ್ಲ. ನೋಡಿ ಎಷ್ಟು ವಿಸ್ಮಯವಿದೆ ಸೃಷ್ಟಿಯಲ್ಲಿ. ಹಾಗೆ ಮನುಷ್ಯನ ವ್ಯಕ್ತಿತ್ವ, ಮನುಷ್ಯನ ಗುಣಗಳು, ಮನುಷ್ಯನ ನಡತೆ, ಮನುಷ್ಯನ ನುಡಿ, ಮನುಷ್ಯನ ನಡೆ ಎಲ್ಲವನ್ನು ಭಯ ಭಕ್ತಿಯಿಂದ ಬದುಕಬೇಕೆನ್ನುವುದೇ ನನ್ನ ಆಸೆ. ಪ್ರತಿಯೊಬ್ಬರು ಇದನ್ನು ಗಮನಿಸಿ, ಇಷ್ಟವಾದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.